ಸರ್ ನಿಮ್ಮ ಈ ನೋಡಿದ್ರೆ ಜಾತ್ರೆ ಬಗ್ಗೆ ನಾನಾಗಲೇ ಮಾತನಾಡಿದ್ದೀನಿ. ಇಷ್ಟೊಂದು ಜನ ಸಾಗರ ಸಿಗುವಂಥ ಮತ್ತೊಂದು ಜಾಗದಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸರ್ ಒಂದು ನಿಮಿಷ ಸರ್ ಸ್ಟಾಪ್ ಮಾಡಿ ಕರ್ನಾಟಕದಲ್ಲಿ ನಡೆಯುವಂತಹ ಬಹುದೊಡ್ಡ ಒಂದು ಜನಜಾಗೃತಿಯ ಧಾರ್ಮಿಕವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ ಎಲ್ಲ ಕ್ರಾಂತಿಯನ್ನು ಮಾಡಿರುವಂಥ ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಅಂದರೆ ಸರ್ ಇಲ್ಲಿ ಜಾತ್ರೆಗೂ ಮತ್ತು ನಿಮ್ಮ ಜಾತ್ರೆಗೂ ಆ ಕಡೆ ಜನಸಂಖ್ಯೆ ವಿದ್ಯಾರ್ಥಿ ಸಂಖ್ಯೆ ನೋಡಿ ಸರ್, ಇಲ್ಲಿ ಕೂಡ ಅದೇ ಸೇವೆ ಮುಂದುವರಿತಿದೆ. ವಿದ್ಯಾರ್ಥಿಗಳು ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಕನಸು ಅದೇ. ಇಲ್ಲೊಂದು ಸಿದ್ಧಗಂಗೆಯಂತೆ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿ ದೇವೋಭವ ಅಂತ ಭಾವಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಎಲ್ಲದಕ್ಕೂ ವಸತಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ದೊಡ್ಡ ಸಂಕಲ್ಪವನ್ನು ಅದನ್ನು ಇವತ್ತು ಸಾಧನೆ ಮಾಡಿ ಇವತ್ತು ಸಹಸ್ರಾರು ಮಕ್ಕಳಿಗೆ ಆಶ್ರಯವನ್ನು ಪೂಜ್ಯರು ಕೊಟ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಅಭಿಮಾನ ಅನ್ನಿಸುತ್ತೆ, ಹೆಮ್ಮೆ ಅನ್ನಿಸುತ್ತೆ. ಜನಸಂಖ್ಯೆ ನೋಡಿ ರಥೋತ್ಸವ ಇಷ್ಟು ಜನಸಂಖ್ಯೆಯನ್ನು ನೀವು ಬೇರೆ ಜಾತಿಗಳನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಮೈಸೂರು ಕಡೆ ದಸರಾ ಅಂತ ಹೇಳ್ತೀವಿ. ಅದನ್ನು ಮೀರಿಸುವಂತಹ ಜನಸಂಖ್ಯೆ ಉಳ್ಳಂತಹ ಒಂದು ಜಾತ್ರೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. ಜಾತ್ರೆಗಳು ನೋಡಿದ್ರೆ ಸ್ವಾಮೀಜಿಗಳು ಇದೇ ಮೊದಲು ನಾನು ನೋಡ್ತಾ ಇಷ್ಟು ಜನಸಂಖ್ಯೆ ಮೈಸೂರು ಜಾಸ್ತಿ ಎಲ್ಲ ಕಡೆ ಜಾಸ್ತಿ ಜನ ಸೇರುವಂಥ ಇಷ್ಟು ಜನ ಸೇರುವಂಥ ಜಾತ್ರೆ ಇದೇ ಮೊದಲು ನೋಡ್ತಾ ಇರುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ ಈ ಜಾತ್ರೆ. ಸಾಕಷ್ಟು ಅಂದರೆ ವಿದ್ಯಾರ್ಥಿಗಳಿಗೂ ಸಹ ಅಂದ್ರೆ ಸೌಕರ್ಯಗಳಾಗಿರ್ಬೋದು, ಶೈಕ್ಷಣಿಕ ವಿದ್ಯಾರ್ಥಿಗಳ ಒಂದು ಕ್ಷೇಮಕ್ಕಾಗಿ ಅವರ ಶಿಕ್ಷಣಕ್ಕಾಗಿ ಬಹುದೊಡ್ಡ ಸೇವೆಯನ್ನು ಕೊಪ್ಪಳ ಮಠ ನಡೆಸುತ್ತದೆ. ಓಕೆ